ಒಂದೂರಲ್ಲಿ ಒಬ್ಬ ಹತ್ತಿ ವ್ಯಾಪಾರಿ ಇರ್ತಾನೆ. ಜೀವನ ಪೂರ್ತಿ ಹಣ ವ್ಯಾಪಾರ ಅಂತಾನೆ ಬದುಕಿರ್ತಾನೆ, ಚೆನ್ನಾಗಿ ಹಣ ಮಾಡ್ತಾನೆ, ಮದುವೆ ಆಗುತ್ತೆ, ಮಕ್ಕಳಾಗ್ತವೆ, ಮಕ್ಕಳು ದೊಡ್ಡವರಾಗ್ತಾರೆ, ಇನ್ನೇನು ನೀವು ಸಾಯೋ ಪರಿಸ್ಥಿತಿಗೆ ಅಂತ ಬಂದಾಗ ಕೊನೆ ಕ್ಷಣಗಳಲ್ಲಿ ಮಕ್ಕಳು ಒಂದು ಜಿಜ್ಞಾಸೆಗೊಳಗಾಗ್ತಾರೆ. ಅವರು ಒಬ್ಬ ಪೂಜಾರಿನ ಕರೆಸಿ ಹೇಳ್ತಾರೆ, ನಮ್ಮಪ್ಪ ಜೀವನ ಪೂರ್ತಿ ವ್ಯಾಪಾರ ಹಣ ಅಂತಾನೆ ಬದುಕ್ಬಿಟ್ಟ, ದೇವ್ರ ಕಡೆ ಗಮನ ಕೊಡ್ಲೇ ಇಲ್ಲ, ಈಗ ನಮಗೆ ಭಯ ಶುರುವಾಗಿದೆ, ಎಲ್ಲಿ ಇವ್ನು ಸತ್ತ ಮೇಲೆ ನರಕಕ್ಕೆ ಹೋಗ್ತಾನೋ, ಮುಕ್ತಿ ಸಿಗೋದಿಲ್ವೋ ಅಂತ. ಅದಕ್ಕೆ ಈ ಕೊನೆ ಕ್ಷಣಗಳಲ್ಲಾದರೂ ಇವನ್ನೆಲ್ಲರೂ ಕರ್ಕೊಂಡು ಹೋಗಿ ಒಂದು ಭಗವಂತನ ಪ್ರಜ್ಞೆಯನ್ನ ಪ್ರಾಪ್ತಿ ಮಾಡಿಸಿ, ಪ್ರೀತಿಯನ್ನ ಪ್ರಾಪ್ತಿ ಮಾಡಿಸಿ ಅಂತ. ಸರಿ ಅಂತ ಪೂಜಾರಿ ಹಣ ಇಸ್ಕೊಂಡು ಮಣಿಕರ್ಣಿಕಾ ಘಾಟ್ಗೆ ಇವನ್ ಜೊತೆ ಹೊರಡ್ತಾನೆ. ದಾರಿ ಪೂರ್ತಿ ಹಣ 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 ಅಂತ ಇರ್ತಾನೆ. ಅದಕ್ಕೆ ಆ ಪೂಜಾರಿ ಫೋನ್ ಮಾಡಿ, ಏನ್ ನಿಮ್ಮಪ್ಪ ಬರೀ ಹಣ ಹಣ ಅಂತಾನೆ ಮಾತಾಡ್ತಾರೆ, ಇವ್ರಿಗೆಲ್ಲ ಏನು ಆಗಲ್ಲ ಅಂತಾನೆ. ಅಷ್ಟೊಂದು ತಿರ್ತಾನೆ, ಇವನ್ ಜೋರಾಗಿ ಅಳ್ತಾ ಇರ್ತಾನೆ ಮಣಿಕರ್ಣಿಕಾ ಘಾಟಲ್ಲಿ. ಪೂಜಾರಿ ಮತ್ತೆ ಫೋನ್ ಮಾಡಿ ಹೇಳ್ತಾನೆ, ನಿಮ್ ತಂದೆ ಅಳ್ತಾ ಇದ್ದಾರೆ, ಬಹುಶಃ ಭಗವಂತನ ಪ್ರಜ್ಞೆ ಪ್ರಾಪ್ತಿ ಆಯ್ತು ಅನ್ಸುತ್ತೆ, ಬಿಡಿ ಫೋನ್ ಇಡಿ ಅಂತ. ಸರಿ, ಇವನ ಹತ್ರ ಹೋಗಿ ಏನ್ ಅಳ್ತಾ ಇದ್ದೀರಾ, ಭಗವಂತನ ಮೇಲೆ ಕಡೆಗೂ ಪ್ರೀತಿ ಹುಟ್ಟೋ ಅಂತಾನೆ. ಅದಕ್ಕೆ ಅವನು ಹೇಳ್ತಾನೆ, ಜೀವನ ಪೂರ್ತಿ ನಾನು ಹತ್ತಿ ವ್ಯಾಪಾರ ಮಾಡ್ಕೊಂಡಿದ್ದೆ, ಇಲ್ಲಿ ನೋಡಿದ್ರೆ ಇಷ್ಟೊಂದು ಸೌದೆಗಳಲ್ಲಿ ಸುಡ್ತಾ ಇದ್ದಾರೆ, ನನಗೆ ಇವತ್ತು ಅರ್ಥ ಆಯ್ತು ಸೌದೆಲ್ ಜಾಸ್ತಿ ಲಾಭ ಇತ್ತು, ಹತ್ತಿಲಲ್ಲ ಅಂತ. ಯಾವತ್ತೂ ಅಷ್ಟೇ, ನೀವು ನಾಳೆ ಉಪವಾಸ ಎಲ್ಲ ಮುಗಿದ ಮೇಲೆ ಏನ್ ತಿನ್ಬೇಕು ಅಂತ ಯೋಚನೆ ಮಾಡ್ಕೊಂಡು ಇವತ್ತು ಉಪವಾಸ ಮಾಡ್ತಾ ಇದ್ರೆ, ನಾನು ಹೊರಗಡೆ ಬಿಟ್ಟಿರೋ ಚಪ್ಪಲಿ ಅಲ್ಲೇ ಇದೆಯೋ ಇಲ್ವೋ ಅಂತ ದೇವಸ್ಥಾನದ ಒಳಗಡೆ ಯೋಚನೆ ಮಾಡ್ತಾ ಇದ್ರೆ, ಏನು ಮಾಡಕ್ ಹೋಗಿದ್ದೀರೋ ಆ ಜಾಗದಲ್ಲಿ ಅದನ್ನು ಮಾಡದೆ ಬೇರೆದೆಲ್ಲ ಯೋಚನೆ ಮಾಡ್ತಾ ಇದ್ರೆ, ಯಾವತ್ತೂ ಭಗವಂತನ ಪ್ರೀತಿ ಸಿಗೋಕ್ ಸಾಧ್ಯ ಇಲ್ಲ. ಭಗವಂತನ ಮೇಲೆ ನಿಮಗೂ ನಿಜವಾದ ಪ್ರೀತಿ ಹುಟ್ಟೋಕ್ ಸಾಧ್ಯ ಇಲ್ಲ. ಅಲ್ಲಿ ಯಾವ ಉಪಯೋಗನೂ ಇಲ್ಲ. ಯೋಚನೆ ಮಾಡಿ.